ಸಂಜಯ್, ಊಟ ಹೇಗಿದೆ? ಊಟನ ಇದು ಮೃಷ್ಟನ್ನ ಭೋಜನ ಅಂತ ಹೇಳಬೇಕು. ಹೊಟ್ಟೆ ತುಂಬಿದ್ರು ಮತ್ತೆ ಮತ್ತೆ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ಪ್ಯಾಕಪ್ ಅಂತ ಇನ್ನೊಂದು ಹೊಟ್ಟೆದಿದ್ರೆ ಅದನ್ನು ತುಂಬಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಪಾಯಸ ಅಂತೂ ಸೂಪರ್ ಆಗಿದೆ ದೀಪಿಕಾ. ಸಂಜಯ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ಎಲ್ಲ ಅಡಿಗೆನೂ ನಮ್ ದೀಪಿಕಾನೇ ಮಾಡಿರೋದು. ದೀಪಿಕಾ, ನೀನ್ ಮಾಡಿರೋ ಅಡ್ಗೆ ಧೈರ್ಯವಾಗಿ ತಿನ್ಬೋದ್ ತಾನೆ. ಆಮೇಲೆ ನೀನ್ ಮಾಡಿರೋ ಅಡ್ಗೆ ನಾವು ತಿಂದು 3 ದಿನ ಊಟ ಬಿಡೋ ತರ ಆಗ್ಬಾರ್ದು. ಪಾಪ ಮನೆಗೆ ಮದುಮಕ್ಳು ಬೇರೆ ಬಂದಿದ್ದಾರೆ. ಆಮೇಲೆ ಸಂಜೆ ನಮ್ಮ ಮನೇಲಿ ಊಟ ಮಾಡೋದೇ ಬಿಟ್ಬಿಡ್ಬಾರ್ದು. ಏಯ್ ತಲೆ ಹರಟೆ, ಅಪ್ಪ ಅವಳು ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿದ್ರೆ ಅವಳನ್ನೇ ರೇಗಿಸ್ತೀಯಾ? ಯಾಕೆ ಅಡುಗೆ ಚೆನ್ನಾಗಿಲ್ವಾ? ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು. ದೀಪಿಕಾ ಮಾಡಿರೋ ಅಡುಗೆ ಹಾಗೆ ಉಳ್ಕೊಳ್ಳಲ್ಲ. ಇಲ್ಲೆಲ್ಲರೂ ಇಷ್ಟಪಟ್ಟೆ ತಿಂತಾ ಇದೀವಿ. ಅಡಿಗೆ ನಾನು ಒಬ್ಳೆ ಮಾಡ್ಲಿಲ್ಲ ಅಮ್ಮ, ಮಾವನು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಮಾವ. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅಳಿಯಂದ್ರು ಮೊದಲನೇ ಸಲ ಮನೆಗೆ ಬಂದಿದ್ದಾರೆ. ಮಗಳು ಮದುವೆ ಆದ್ಮೇಲೆ ಮೊದಲನೇ ಸಲ ತವ್ರ ಮನೆಗೆ ಬಂದಿದ್ದಾರೆ. ಇವರಿಬ್ಬರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಅಂದಹಾಗೆ ಸಂಜೆ, ನಮ್ಮ ಚಿನ್ಕುಳ್ಳಿಗೆ ಅಡುಗೆ ಮಾಡಕ್ ಬರುತ್ತೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ಅವಳಿಗೆ ಅಡುಗೆ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಹೌದೌದು, ಅಕಸ್ಮಾತ್ ಏನಾದ್ರು ಅಡ್ಗೆ ಮಾಡ್ತಾ ಇದ್ದಾಳೆ ಅಂದ್ರೆ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ ಅಂತ ಮನೆಗೆ ಹೋಗದೆ ಇದ್ರು ನಡೆಯುತ್ತೆ. ಬ್ರೋ, ಯಾಕೆ ಎಲ್ರು ಏನೇನೋ ಮಾತಾಡ್ತೀರಾ? ನಿಧಿಗೂ ಅಡ್ಗೆ ಮಾಡಕ್ ಬರುತ್ತೆ. ಅವಳು ಅಡ್ಗೆ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅದ್ಕೆ. ನನ್ಗೆ ಅದ್ಕೇನು ದೊಡ್ಡಮ್ಮನು ಅಡ್ಗೆ ಮಾಡೋದನ್ನ ಕಲ್ಸಿರೋದು. ನಾನ್ ಮಾಡೋ ಅಡ್ಗೆನ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ಅವರಿಬ್ರು ಕಲ್ಸಿದ್ದಾರೆ ಅಂತಂದ್ರೆ ನೀನು ಮಾಡೋ ಅಡುಗೆನ ತಿನ್ನಬಹುದು ಅಂತ ಸರ್ಟಿಫಿಕೇಟ್ ಕೊಟ್ಟಿರೋ ಹಾಗೆ. ಹೀಗೆ ಎಲ್ರೂ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಪ್ರತಿಯೊಂದು ಕ್ಷಣನೂ ಆನಂದಿಸ್ಬೇಕು, ಆಸ್ವಾದಿಸ್ಬೇಕು. ಕೆಲವ್ರು ಹೀಗೆ ತಮ್ಮ ಕಣ್ಣೆದುರಿಗೆ ಖುಷಿ ಇದ್ರು ತಾವೇ ತಮ್ಮ ಕೈಯಾರೆ ಅದನ್ನ ಹಾಳು ಮಾಡ್ಕೋತಾರೆ.